ನನ್ನ ಹೆಸರು ಸಹನಾ. ನಾನು ನೋಡಲು ತುಂಬ ಚೆನ್ನಾಗಿದ್ದೆ. ಆದರೆ ನನ್ನ ಅಕ್ಕ ಸಾವಿತ್ರಿ. ಅವಳು ಸ್ವಲ್ಪ ಕಪ್ಪಾಗಿದ್ಲು. ಅವಳ ಮುಖದಲ್ಲಿ ಮಚ್ಚೆ ಇತ್ತು. ಅದು ಅವಳ ಮುಖಕ್ಕೆ ಹೋಲ್ತಾ ಇರಲಿಲ್ಲ. ಎಲ್ಲರೂ ಹೇಳ್ತಾ ಇದ್ರು, ನಿನ್ನ ಅಕ್ಕನ ಥರ ಅಲ್ಲ, ತುಂಬ ಚೇಂಜ್ ಆಗಿದ್ದೀಯಾ, ನೀನು ನಿನ್ನ ಅಕ್ಕನಿಗಿಂತ ತುಂಬ ಚೆನ್ನಾಗಿದ್ದೀಯಾ, ನಿಂತ್ಕೊಂಡ್ರೆ ಹೋಲೋದೇ ಇಲ್ಲ ಅಂತ ಹೇಳಿ ನನ್ನ ಹೊಗಳ್ತಾ ಇದ್ರು. ಅದು ನನ್ನ ಅಕ್ಕನ ಮುಂದೆನೇ ಹಾಗೆಲ್ಲ ಹೇಳ್ತಾ ಇದ್ರು. ಆದರೆ ನನ್ನ ಅಕ್ಕ ಸುಮ್ಮನೆ ಆಗ್ತಾಯಿದ್ಲು. ನನ್ನ ಅಮ್ಮನ ಫ್ರೆಂಡ್ ನಮ್ಮ ಅಮ್ಮನೆಗೆ ಹೋಗೋದು ಬರೋದು ಮಾಡ್ತಾಯಿದ್ರು. ಅವ್ರು ತುಂಬ ಕ್ಲೋಸ್ ಆಗಿದ್ದರು. ಅವರು ಇಬ್ಬರು ಮಕ್ಕಳಿಗೆ ನಮ್ಮ ಮನೆಗೆ ಹುಡುಗಿ ಕೇಳಲು ಬಂದಿದ್ದರು. ನಮ್ಮ ಅಮ್ಮನೂ ಒಪ್ಕೊಂಡಿದ್ರು. ಹಾಗೆ ಮದುವೆ ಡೇಟ್ ಫಿಕ್ಸ್ ಆಗಿತ್ತು. ಆದರೆ ನಾವು ಸಾಮಾನ್ಯ ಪರಿವಾರಿಯಾಗಿದ್ವಿ. ಅವ್ರು ಹೇಳಿದ್ರು ಒಟ್ಟಿಗೆ ಮದುವೆ ಮಾಡಿಬಿಡೋಣ ಅಂತ. ಹಾಗೆ ಒಂದರೊಳಗೆ ಖರ್ಚಾಗುತ್ತೆ ಅಂತ. ಹಾಗೆ ನಮ್ಮ ಮನೇಲೂ ಒಳ್ಳೇದೇ ಅಲ್ವಾ ಅಂತ ಒಪ್ಕೊಂಡ್ರು. ಮದುವೆ ದಿನ ಎಲ್ಲರೂ ನನ್ನ ಹತ್ರ ಬಂದು ನೀನು ಚೆನ್ನಾಗಿ ಕಾಣ್ತಾ ಇದೀಯಾ ಅಂತ ಹೇಳ್ತಾಯಿದ್ರು, ಹೊಗಳ್ತಾ ಇದ್ರು. ಆದರೆ ಅಕ್ಕನ ಹತ್ರ ಯಾರೂ ಹೋಗ್ತಾ ಇರಲಿಲ್ಲ. ಆಗಲೂ ಪಾಪ ಅಕ್ಕ ತುಂಬ ಬೇಜಾರಿನಿಂದ ಇದ್ಲು. ಈ ಮನುಷ್ಯರು ಹೇಳಬೇಕಾದ್ರೆ ಅವಳು ಹೇಗೆ ಬೇಜಾರು ಮಾಡ್ಕೋತಾರೆ ಅಂತ ಅನ್ಕೋತಿರ್ಲಿಲ್ಲ. ಎಲ್ಲ ಮುಂದೆನೇ ಹೇಳ್ತಾಯಿದ್ರು. ನನಗೂ ಅವಳನ್ನು ನೋಡಿ ತುಂಬ ಬೇಜಾರಾಗ್ತಾಯಿತ್ತು. ನಾನು ಅಂದ್ಕೊಂಡೆ ನಮ್ಮಿಬ್ಬರ ಮದುವೆ ಒಂದೇ ದಿನ ಮಾಡಬಾರ್ದಾಗಿತ್ತು. ಆದರೆ ಏನು ಮಾಡೋಕ್ಕಾಗುತ್ತೆ. ನಮ್ಮ ಮದುವೆ ಆಯಿತು. ನಾವಿಬ್ಬರು ನಮ್ಮ ಗಂಡನ ಮನೆಗೆ ಹೋದ್ವಿ. ನಾವೆಲ್ಲರೂ ಒಂದಾಗಿದ್ವಿ. ನನ್ನ ಮದುವೆಯಾಗಿ ನಾನು ತುಂಬ ಚೆನ್ನಾಗಿದ್ದೆ. ನನ್ನ ಕಿರಣ್ ತುಂಬ ಚೆನ್ನಾಗಿ ನೋಡ್ಕೋತಿದ್ದ ಪ್ರೀತಿಯಿಂದ. ಆದರೆ ನನ್ನ ಅಕ್ಕನ ರೂಮ್ನಿಂದ ಯಾವಾಗಲೂ ಜಗಳ ಆಡೋ ಸೌಂಡು. ನಾನು ಮೊದಲು ಅಂದ್ಕೊಂಡೆ ಹೀಗೆ ಇರುತ್ತೆ ಮದುವೆ ಆಗಿ ಮೊದಲೇ ದಿನಗಳಲ್ವಾ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದರೆ ಇಲ್ಲಿ ಯಾವಾಗಲೂ ಜಗಳ ಆಗ್ತಾಯಿತ್ತು. ಜಗಳ ನಿಲ್ಲುವ ಮಾತೇ ಇರಲಿಲ್ಲ. ನಾನು ನನ್ನ ಗಂಡನ ಹತ್ರ ಹೇಳಿದೆ, ಯಾಕೆ ಜಗಳ ಹೀಗೆ ಆಗ್ತಾಯಿದೆ ಅಂತ. ಆಗ ನನ್ನ ಗಂಡ ಹೇಳಿದ, ಅವರು ನಮಗಿಂತ ದೊಡ್ಡವರು, ಇದು ಅವ್ರ ಮಧ್ಯದಲ್ಲಿರುವ ಜಗಳ, ನಾವು ಅವರ ಮಧ್ಯೆ ಹೋಗಬಾರ್ದು ಅಂತ. ಒಂದು ದಿನ ನಾನು ನೀರು ತರಲೆಂದು ಕಿಚನ್ಗೆ ಹೋಗಬೇಕಾದ್ರೆ ನನ್ನ ಅಕ್ಕನ ರೂಮ್ ಹತ್ರ ಭಾವ ಜೋರಾಗಿ ನನ್ನ ಅಕ್ಕನ ಬೈತಾಯಿದ್ರು. ನಾನು ಅಲ್ಲೇ ನಿಂತುಬಿಟ್ಟೆ. ನಾನು ಯಾಕೆ ಅಂದರೆ ನನ್ನ ಭಾವನ ಬಾಯಿಂದ ನನ್ನ ಹೆಸರು ಬಂತು. ನಾನು ಅಂದ್ಕೊಂಡೆ ನನ್ನಿಂದ ಏನಾದರೂ ತಪ್ಪಾಗಿದೆಯಾ, ನನ್ನ ಭಾವ ನನ್ನ ಹೆಸರು ಹೇಳಿ ನನ್ನ ಅಕ್ಕನ ಮೇಲೆ ಕೂಗಾಡ್ತಾ ಇದ್ದಾರಲ್ಲ ಅಂತ ಯೋಚನೆ ಮಾಡಿದೆ. ಆದರೆ ಹಾಗೇನೂ ಆಗಿರಲಿಲ್ಲ. ಆದರೆ ನಾನು ಕೇಳೋಕ್ಕೂ ಹೋಗಲಿಲ್ಲ. ಯಾಕೆಂದರೆ ಕಿರಣ್ ನಿರಾಕರಿಸಿದ್ದ. ನಾನು ಸುಮ್ಮನೆ ಆದೆ. 2-3 ದಿನ ಆದಮೇಲೆ ಭಾವ ಬಂದು ನನ್ನ ಜೊತೆ, ಸಹನಾ, ನಿನ್ನ ಅಕ್ಕನಿಗೆ ಏನಾದರೂ ಹೇಳ್ಕೊಡು, ನಿನ್ನ ಥರ ರೆಡಿಯಾಗಿ ಒಳ್ಳೆ ಡ್ರೆಸ್ ಹಾಕ್ಕೊಂಡಿರಲಿ ಅಂತ. ಅವಳೀಗ ನನ್ನ ಹೆಂಡತಿ ಆಗಿ ನನ್ನ ಮನೇಲಿದ್ದಾಳೆ. ಅವಳಿಗೆ ನನ್ನ ಆಸೆ ಬಗ್ಗೆ ಗೊತ್ತಿರಬೇಕು. ಎಲ್ಲ ಗಂಡಂದಿರ ಥರ ನನಗೂ ಆಸೆ ಇದೆ. ನನ್ನ ಹೆಂಡತಿ ನನಗೋಸ್ಕರ ರೆಡಿಯಾಗಿರಬೇಕು, ಹಾಗೆ ಇರಬೇಕು, ಹೀಗೆ ಇರಬೇಕು ಅಂತ. ನನ್ನ ಭಾವ ಸರಿಯಾಗಿ ಹೇಳ್ತಾಯಿದ್ರು. ಅಕ್ಕನಿಗೆ ಭಾವನ ಆಸೆ ಅಂತ ಇರಬೇಕಿತ್ತು. ಆದರೆ ನನಗೂ ಅಕ್ಕನ ಹತ್ರ ಹೇಳೋಕ್ಕಾಗಲ್ಲ. ಅಕ್ಕ ಬೇಜಾರು ಮಾಡಿಕೊಂಡ್ರೆ. ನಾನು ಭಾವನ ಹತ್ರನೇ, ಭಾವ, ಅಕ್ಕ ಎಷ್ಟು ಚೆನ್ನಾಗಿದ್ದಾಳೆ, ಎಷ್ಟು ಒಳ್ಳೆಯವಳು, ಅವಳು ರೆಡಿ ಆಗಬೇಕು ಅಂತ ಏನಿದೆ ಅಂತ ಹೇಳಿದೆ. ಆಗ ಹಾಂ, ಅವಳು ಒಳ್ಳೆಯವಳೆ, ಆದರೆ ಸ್ವಲ್ಪ ರೆಡಿಯಾಗಿ ಅವಳ ಬಗ್ಗೆ ಅವಳು ನೋಡಿಕೊಂಡ್ರೆ ಆಗುತ್ತಲ್ಲ ಅಂತ ಹೇಳಿ ಕೆಲಸಕ್ಕೆ ಹೋದರು. ಇದು ಹೀಗೆ ಸ್ವಲ್ಪ ದಿನಗಳು ನಡೀತು. ಹೀಗೆ ನಮ್ಮ ಮದುವೆಯಾಗಿ 1 ವರ್ಷ ಆಗಲು 1 ವಾರ ಇತ್ತು. ನಾವು ಈಗಲೇ ಮಕ್ಕಳು ಬೇಡ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಾನು ಮತ್ತು ಕಿರಣ್ ಆ್ಯನಿವರ್ಸರಿ ದಿನ ಹೊರಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ನನ್ನ ಗಂಡ ಮತ್ತು ಭಾವ ಒಟ್ಟಿಗೆ ಕೆಲಸಕ್ಕೆ ಹೋಗ್ತಾ ಇದ್ದದ್ದು. ಆದರೆ ಒಂದು ಫೋನ್ ಬಂತು. ಅದನ್ನು ಕೇಳಿ ನಾನು ಅಲ್ಲೇ ತಲೆ ಸುತ್ತು ಬಿದ್ದಿದ್ದು. ಅವರಿಬ್ಬರು ಹೋಗಬೇಕಾದ್ರೆ ಹಿಂದೆಯಿಂದ ಒಂದು ಲಾರಿ ಬಂದು ಗುದ್ದಿ ನನ್ನ ಗಂಡ ಅಲ್ಲೇ ಸತ್ತೋದಿದ್ದಾನೆ. ಮತ್ತು ಭಾವನಿಗೆ ಫ್ರ್ಯಾಕ್ಚರ್ ಆಗಿದೆ ಅಂತ. ನಾನು ಅಲ್ಲೇ ಮುರಿದು ಬಿದ್ದಿದ್ದೆ. ನಾನು ವಿಧವೆಯಾದೆ. ನನ್ನ ಗಂಡನ ಅಂತ್ಯ ಸಂಸ್ಕಾರ ಆಯಿತು. ಇದನ್ನು ಕೇಳಿ ನನ್ನ ಅಪ್ಪ ಅಮ್ಮನಿಗೆ ತುಂಬ ಹುಷಾರಿಲ್ದಂಗಾಯಿತು. ನಾನು ತವರು ಮನೆಗೆ ಹೋದರೆ ಇನ್ನೂ ಅಪ್ಪ ಟೆನ್ಷನ್ ತಗೋತಾರೆ ಅಂತ ನಾನು ನನ್ನ ಗಂಡನ ಮನೆಯಲ್ಲೇ ಇದ್ದೆ. ಅಲ್ಲಿ ಎಲ್ಲರೂ ಒಂದೊಂದು ಹೇಳ್ತಾಯಿದ್ರು, ಹಾಗೆ ಹೀಗೆ ಅಂತ. ನಾನು ಈ ಜನಗಳ ಮಾತು ಕೇಳಿ ಇನ್ನೂ ದುಃಖ ಹೆಚ್ಚಾಗ್ತಿತ್ತು. ಪಾಪ ನನ್ನ ಅಕ್ಕ ನನ್ನ ಸಮಾಧಾನ ಮಾಡ್ತಾಯಿದ್ಲು. ದೇವರು ಏನೋ ಅಂದ್ಕೊಂಡಿದ್ದಾನೋ ಅದು ಹಾಗೆ ಆಗುತ್ತೆ, ಇನ್ನು ಅದನ್ನು ಬದಲಾಯಿಸಲು ಸಾಧ್ಯ ಇಲ್ಲ ಅಂತ. ಆದರೆ ನಾನು ಅಕ್ಕನ ಮೇಲೆ ರೇಗಾಡ್ತಿದ್ದೆ. ಹೇಳ್ತಾ ಇದ್ದೆ, ನನ್ನ ನೋವು ನನಗೆ ಗೊತ್ತು, ಅದು ಸಮಾಧಾನ ಮಾಡುವಷ್ಟು ಮರೆಯೋಕ್ಕಾಗಲ್ಲ. ಅದೇ ನನ್ನ ಜಾಗದಲ್ಲಿ ನೀನು ಇರ್ತಿದ್ರೆ ನಿನ್ನ ಸ್ಥಿತಿ ಹೇಗಿರ್ತಾಯಿತ್ತು ಅಂತ. ಅಷ್ಟರಲ್ಲಿ ಭಾವ ಈ ಮಾತು ಕೇಳಿಸ್ಕೊಂಡು ಇದ್ದರು. ಆದರೆ ಏನು ಹೇಳ್ತು ಹೊಟ್ಟೋದ್ರು. ಹೀಗೆ ಆಗ್ತಾ ನನ್ನ ಗಂಡ ಸತ್ತು 6 ತಿಂಗಳಾಗಿತ್ತು. ಆದರೆ ನಾನು ರೂಮ್ನಿಂದ ಹೊರಗಡೆ ಬರ್ತಾ ಇರಲಿಲ್ಲ, ಬೇಜಾರಾಗಿರ್ತಾ ಇದ್ದೆ. ಒಂದಿನ ಅಕ್ಕ ಎಲ್ಲರನ್ನ ಕರೆಸಿ ಹೇಳ್ತಾ ಇದ್ಲು, ನಾನು ನನ್ನ ತಂಗಿನ ನನ್ನ ಗಂಡನ ಜೊತೆ ಮದುವೆ ಮಾಡಿಸ್ಬೇಕು ಅಂತ ಇದ್ದೀನಿ ಅಂತ. ಆಗಲೇ ಭಾವ ಬಂದು, ನನಗೂ ಸಮ್ಮತಿ ಇದೆ, ಯಾಕೆಂದರೆ ಯಾವತ್ತು ಕಿರಣ್ ಬೈಕ್ ಓಡಿಸ್ತಾ ಇದ್ದ ಮತ್ತು ನಾನು ಹಿಂದೆ ಕೂತ್ಕೋತಾ ಇದ್ದಿದ್ದು. ಆದರೆ ಅವತ್ತು ನಾನೇ ಹಠ ಮಾಡಿ ಬೈಕ್ ಓಡಿಸ್ದೆ ಮತ್ತು ಅವನ ಹಿಂದೆ ಕೂತ್ಬಿಟ್ಟಿದ್ದೆ. ಹಾಗೆ ನನ್ನ ಜೀವ ಹೋಗಬೇಕಾದ ಜಾಗದಲ್ಲಿ ಕಿರಣ್ ಜೀವ ಹೋಗಿದೆ. ಅವನ ಹೆಂಡ್ತಿನ ನಾನೇ ನೋಡ್ಕೋಬೇಕು ಅಂತ ಇದ್ದೀನಿ ಅಂತ ಹೇಳಿದ್ರು. ಆಗ ಎಲ್ಲರೂ ಒಪ್ಕೊಂಡ್ರು. ಮತ್ತು ನನ್ನ ಅಪ್ಪ ಅಮ್ಮನೂ ಸಾವಿತ್ರಿ ಮತ್ತು ಕಾರ್ತಿಕ್ಗೆ ಸರಿ ಅನಿಸಿದ್ರೆ ಆಗಲಿ ಅಂತ ಹೇಳಿದ್ರು. ಆದರೆ ನಾನು ನಿರಾಕರಿಸಿದೆ. ಆಗ ಅಪ್ಪ, ನೀನು ಹೀಗೆ ಅಂತ ಎಷ್ಟು ದಿನ ಇರ್ತೀಯಾ ಅಂತ ನನಗೋಸ್ಕರ ಒಪ್ಕೊ ಅಂತ ಕಣ್ಣೀರಿಟ್ರು. ಹಾಗೆ ನನ್ನ ಅಕ್ಕನೂ ನಾನೇ ನನ್ನ ಗಂಡನ ಹಂಚ್ಕೋತಿದ್ದೀನಿ, ಇದರಲ್ಲಿ ನನಗೇನು ಬೇಜಾರಿಲ್ಲ, ಒಪ್ಕೊ ಅಂತ ಹೇಳಿದ್ದಕ್ಕೆ ಒಪ್ಕೊಂಡೆ. ಆಗ ನನ್ನ ಅಕ್ಕನನ್ನು ಎಲ್ಲರೂ ಹೊಗಳ್ತಾಯಿದ್ರು. ಅವಳ ತಂಗಿಗೋಸ್ಕರ ಅವಳ ಗಂಡನನ್ನು ಹಂಚ್ಕೊಳ್ತಾ ಇದ್ದಾಳೆ ಅಂತ, ಎಷ್ಟು ಒಳ್ಳೆಯವಳು ಅಂತ.
ಭಾವನನು ಒಂದು ವಿಧವೆಗೆ ಬದುಕಕ್ಕೂ ನೀಡ್ತಾ ಇದ್ದಾನೆ ಅಂತ ಹೇಳ್ತಾಯಿದ್ರು. ಹಾಗೆ ಮದುವೆ ಆಯಿತು. ಆದರೆ ನಾನು ಕಿರಣ್ ರೂಮಲ್ಲೇ ಕಿರಣ್ ನೆನಪಲ್ಲೇ ಇರ್ತಾಯಿದ್ದೆ. ಕಿರಣ್ ಹೋದ್ಮೇಲೆ ಅಕ್ಕ ನನ್ನ ತುಂಬ ಚೆನ್ನಾಗಿ ನೋಡ್ಕೋತಿದ್ಲು. ಆ ರಾತ್ರಿ ಭಾವನೆ ಕಿರಣ್ ರೂಮ್ಗೆ ಬಂದಿದ್ದರು ನನ್ನ ಸಮಾಧಾನ ಮಾಡಲು. ಮದುವೆ ಆದ ಮಾರನೇ ದಿನ ಬೆಳಗ್ಗೆ ಅಕ್ಕ ಬಂದು, ಸಹನಾ, ನೀನು ಹೀಗೆ ಇದ್ದರೆ ಹೇಗೆ? ಇನ್ನು ನೀನು ನಿನ್ನ ನೋಡ್ಕೊಂಡಿರಬೇಕು, ಹೇಗೆ ಆಗಿದೆಯಾ ನೋಡು ಅಂತ ಬೈದು ನನಗೆ ಬೇಡ ಅಂದರೂ ಒಂದು ಗ್ಲಾಸ್ ಅರಿಶಿನ ಹಾಲನ್ನು ಕುಡಿಸಿದ್ರು. ಅಕ್ಕ ಹೋದ್ಮೇಲೆ ಅನ್ಕೋತಿದ್ದೆ, ಪಾಪ ಅಕ್ಕ ಎಷ್ಟು ಒಳ್ಳೆಯವಳು, ನನ್ನ ಖುಷಿಗೋಸ್ಕರ ಅವಳು ಗಂಡನನ್ನು ಬಿಟ್ಟು ಕೊಟ್ಟಿದ್ದಾಳೆ ಅಂತ, ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ ಅಂತ. ಆದರೆ ಮದುವೆ ಆದಮೇಲೆ ಅಕ್ಕ ನನ್ನ ಇನ್ನೂ ಚೆನ್ನಾಗಿ ನೋಡ್ಕೋತಿದ್ಲು. ಯಾವತ್ತೂ ಕೋಪದಿಂದ ಇರ್ತಾ ಇರಲಿಲ್ಲ. ಭಾವನೂ ಅಷ್ಟೇ. ನನ್ನ ಮದುವೆ ಆದ ತಕ್ಷಣ ಅವ್ರ ಅಕ್ಕನ ತಂಗಿ ಥರ ಅಲ್ಲ, ಅವ್ರ ಹೆಂಡತಿ ಥರ ವ್ಯವಹಾರ ಮಾಡ್ತಾಯಿದ್ರು, ಪ್ರೀತಿಯಿಂದ ಇರ್ತಾಯಿದ್ರು. ಹೇಗೆ ಅಂದರೆ ನಾನು ಮೊದಲಿಂದನೂ ಅವ್ರ ಹೆಂಡತಿಯಾಗಿದ್ದೆ ಆ ಥರ. ಭಾವ ಮದುವೆ ಆದಮೇಲೆ ನನ್ನ ಜೊತೆ ನನ್ನ ರೂಮಲ್ಲೇ ಇರ್ತಾಯಿದ್ರು. ಅಕ್ಕನ ರೂಮ್ಗೆ ಹೋಗ್ತಾನೇ ಇರಲಿಲ್ಲ. ನಾನೇ ಹಿಂಸೆ ಮಾಡಿ ಹೋಗಿ ಅಕ್ಕನ ರೂಮ್ಗೆ, ಅವಳು ನಿಮ್ಮ ಹೆಂಡ್ತಿನೇ, ಅವ್ರ ಜೊತೆನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಅವಳು ನನಗೋಸ್ಕರ ಎಷ್ಟು ದೊಡ್ಡ ಬಲಿದಾನ ಮಾಡಿದ್ದಾಳೆ ಅಂತ ಕಳಿಸ್ತಾ ಇದ್ದೆ. ಆದರೆ ಭಾವ ಹಠ ಮಾಡಿ ನಾನು ನಿನ್ನ ಜೊತೆನೇ ಇರ್ತೀನಿ ಅಂತ ಇಲ್ಲೇ ಇರ್ತಾಯಿದ್ರು. ಹೀಗೆ ಅತ್ತೆ ನನ್ನ ಕರೆದು ಹೇಳ್ತಾಯಿದ್ರು, ಕಾರ್ತಿಕ್ ನನ್ನ ನಿನ್ನ ಜೊತೆನೇ ಇಸ್ಕೋಬೇಡ, ಪ್ರೀತಿ ಮಾಡಬೇಡ, ತುಂಬ ಚೆನ್ನಾಗಿದ್ದೀಯ ನೀನು, ನಿನಗೆ ಗೊತ್ತಲ್ವಾ ನಿನಗೋಸ್ಕರ ನಿನ್ನ ಅಕ್ಕ ಎಷ್ಟು ದೊಡ್ಡ ಬಲಿದಾನ ಕೊಟ್ಟಿದ್ದಾಳೆ ಅಂತ, ನೀನು ಅವಳ ಗಂಡನನ್ನು ಅವಳಿಂದ ಕಿತ್ಕೋಬೇಡ. ಆಗ ನಾನು ಹೇಳಿದೆ, ನಾನು ಹಾಗೆ ಯಾವತ್ತೂ ಮಾಡಲ್ಲ. ಆದರೆ ಕಾರ್ತಿಕ್ ಈಗ ನನ್ನ ಗಂಡ ಆಗಿದ್ದಾರೆ, ಅವ್ರ ಮಾತನ್ನು ನಿರಾಕರಿಸಲು ಆಗಲ್ಲ, ನನಗೆ ನನ್ನ ರೂಮ್ನಿಂದ ಹೊರದು ಓಡಿಸಲು ಆಗಲ್ಲ ಅಂತ. ಮತ್ತೆ ಅಂದ್ಕೊಂಡೆ, ನಾನು ಮದುವೆ ಆಗಿದ್ದೆ ತಪ್ಪಾಯಿತು, ಇದರಿಂದ ನನ್ನ ಅಕ್ಕನಿಗೆ ತುಂಬ ದುಃಖ ಆಗ್ತಿದೆ ಏನೋ ಅಂತ. ಅದಕ್ಕೆ ನಾನೇ ಅಕ್ಕನ ಹತ್ರ ಹೇಳಿದೆ, ಎಷ್ಟೇ ಕಳಿಸಿದ್ರು ಕಾರ್ತಿಕ್ ನನ್ನ ರೂಮ್ನಿಂದ ನಿನ್ನ ರೂಮ್ಗೆ ಬರೋದೇ ಇಲ್ಲ, ಇದರಲ್ಲಿ ನಂದೇನು ತಪ್ಪಿಲ್ಲ ಅಂತ, ಗಂಡಸರದು ನಿಮಗೆ ಗೊತ್ತಲ್ವಾ ಇದೆ ಅಂತ. ಆಗ ಅಕ್ಕ, ಏನಿಲ್ಲ ಬಿಡು, ಕಾರ್ತಿಕ್ ಯಾರು, ನಿನ್ನ ಗಂಡ ತಾನೇ, ಮದುವೆ ಆದಮೇಲೆ ಗಂಡ ಹೆಂಡತಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು, ಹಾಗಿದ್ರೇ ಅವ್ರ ಮಧ್ಯೆ ಅಂಡರ್ಸ್ಟ್ಯಾಂಡ್ ಇರುತ್ತೆ. ಗಂಡಂದಿರು ಇಷ್ಟಪಡುವ ಹೆಂಗಸರು ಅದೃಷ್ಟವಂತರು. ಆದರೆ ಯಾವ ಹೆಣ್ಮಕ್ಳು ಅವ್ರ ಗಂಡಂದಿರು ಇಷ್ಟಪಡಲ್ವೋ ಅವರು ದುರ್ಭಾಗ್ಯಶಾಲಿಗಳು. ಹೀಗೆ ಹೇಳ್ತಾ ಅವಳ ಲೋಕದಲ್ಲೇ ಮುಳುಗೋಗಿದ್ಲು. ನನ್ನ ಅಕ್ಕ ತುಂಬ ಒಳ್ಳೆಯವಳು. ಅವಳು ನಮ್ಮ ಮದುವೆ ಆದಮೇಲೆ ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಸಲ ಬಾದಾಮಿ ಹಾಲು ಅಥವಾ ಒಂದು ಸಲ ಅರಿಶಿನ ಹಾಲು ಕುಡಿಸ್ತಾ ಇದ್ಲು. ನನ್ನ ಮದುವೆಯಾಗಿ 2 ತಿಂಗಳಾಗಿತ್ತು. ನನ್ನ ಅಕ್ಕ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ಲು ಚೆಕಪ್ಗೆ ಅಂತ. ಡಾಕ್ಟರ್ ಹೇಳಿದ್ರು ಎಲ್ಲ ನಾರ್ಮಲ್ ಆಗಿದೆ ಅಂತ. ಕಾರ್ತಿಕ್ ಏನೇ ತಂದರೂ ಒಂದೇ ಥರದ್ದು ತರ್ತಾಯಿದ್ರು. ಆದರೆ ನನಗೆ ಹೀಗೆ ಇದ್ದರು ನನ್ನ ಮನಸ್ಸಲ್ಲಿ ಕಿರಣ್ ನೆನಪುಗಳು ಹೋಗ್ತಾ ಇರಲಿಲ್ಲ. ಆದರೆ ಹೆಣ್ಮಕ್ಳು ಬೇರೆ ಮದುವೆ ಆದರೆ ಅದರಲ್ಲಿ ಅಡ್ಜಸ್ಟ್ ಆಗಿ ಹೋಗಲೇಬೇಕಲ್ವಾ, ಹಾಗೆ ನಾನು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆದರೆ ನನ್ನ ಅಕ್ಕ ನಾನು ಒಂದೊಂದು ತಿಂಗಳಿಗೆ ನನ್ನ ಆಸ್ಪತ್ರೆಗೆ ಚೆಕಪ್ಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ಲು. ನಾನು ಒಳ್ಳೆಯದಕ್ಕೆ ಅನ್ಕೋತಿದ್ದೆ. ಒಂದು ದಿನ ನಾವು ಇಬ್ಬರು ಒಂದೇ ಥರದ ಬಟ್ಟೆ ಹಾಕ್ಕೊಂಡು ಹೋಗಿದ್ವಿ ಆಸ್ಪತ್ರೆಗೆ. ಆಗ ನಾವಿಬ್ಬರು ಅಲ್ಲೇ ಕೂತಿದ್ವಿ. ಅಕ್ಕ ಆ ಕಡೆ ಹೋಗಿದ್ಲು. ಆಗ ಒಬ್ಬ ಸಿಸ್ಟರ್ ಬಂದು ನನ್ನ ಅಕ್ಕ ಅಂತ ಅಂದ್ಕೊಂಡು ಕರ್ಕೊಂಡು ಹೋದರು. ನಾನು ಹೋದೆ. ಆಗ ಆ ಡಾಕ್ಟರ್ ತಲೆ ಬಗ್ಗಿಸಿ ಮಾತ್ರೆ ಬರಿತಾ ಹೇಳ್ತಾಯಿದ್ರು, ನಿಮ್ಮ ತಂಗಿಗೆ ಆ ಮಾತ್ರೆ ಕೊಡಬೇಡಿ, ನಾನು ಬರೆದಿದ್ದೀನಿ, ಆ ಮಾತ್ರೆ ಕೊಡಿ, ಇನ್ನು ಮಕ್ಕಳೇ ಆಗಲ್ಲ ಅಂತ ಹೇಳಿ ನನ್ನ ನೋಡಿ ಗಾಬರಿಯಾಗಿ, ಇದು ಯಾರನ್ನು ಕರ್ಕೊಂಡು ಬಂದಿದ್ದೀರಿ ನೀವು, ಅವಳ ಅಕ್ಕನ ಕರ್ಕೊಂಡು ಬಾ ಅಂದರೆ ಅಂತ ಅವ್ರಿಗೆ ಬೈದರು. ನಾನು ಡಾಕ್ಟರ್ ಹತ್ರ, ನೀವು ಈಗ ನಿಜ ಹೇಳಿಲ್ಲ ಅಂದರೆ ನಾನು ಈ ಆಸ್ಪತ್ರೆ ಮೇಲೆ ಭ್ರೂಣ ಹತ್ಯೆ ಮಾಡೋ ಆಸ್ಪತ್ರೆ ಅಂತ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದಾಗ ಅವರು ಹೆದರಿ, ಬೇಡ ಬೇಡ, ಅದು ನಿನ್ನ ಅಕ್ಕನೇ, ನನ್ನ ತಂಗಿಗೆ ಮಕ್ಕಳಾಗಬಾರ್ದು ಅಂತ ರಿಕ್ವೆಸ್ಟ್ ಮಾಡಿ ಮಾತ್ರೆ ತಗೊಂಡು ಹೋಗ್ತಾಯಿದ್ಲು. ಮತ್ತು ಆಗಾಗ ನಿನ್ನ ಕರ್ಕೊಂಡು ಬಂದು ಚೆಕಪ್ ಮಾಡಿಸ್ತಾಯಿದ್ಲು. ಮತ್ತು ನೆನ್ನೆ ಫೋನ್ ಮಾಡಿ, ನೀವು ಇನ್ನು ಯಾವತ್ತೂ ಮಕ್ಕಳಾಗದೇ ಇರೋ ಹಾಗೆ ಮಾತ್ರೆ ಕೊಡಿ, ಆಗಾಗ ಕರ್ಕೊಂಡು ಬರಲು ಆಗಲ್ಲ ಅಂತ ಹೇಳಿದ್ಲು. ನಾನು ಸೀದಾ ಹೋಗಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೆ. ಆಗ ಕಾರ್ತಿಕ್ ಬಂದು ಎಲ್ಲಿಗೆ ಅಂದ. ಆಗ ನನಗೆ ನಿಮ್ಮಿಬ್ಬರ ಮಧ್ಯೆ ಇರಲು ಇಷ್ಟ ಇಲ್ಲ, ನನ್ನ ತೆಗೆದು ಹಾಕಲು ಹೀಗೆ ಮಾತ್ರೆ ಕುಡಿಸಿ ಸಾಯಿಸ್ತಾ ಇದ್ದಾಳೆ, ಹಾಗೆ ಹೀಗೆ ಹೇಳಿದೆ. ಮತ್ತು ಸರಿಯಾಗಿ ಹೇಳು ಏನು ಅಂತ. ಆಗ ನಾನು ಎಲ್ಲ ವಿಷಯವನ್ನು ಹೇಳಿದೆ. ಅವಳು ರೂಮಲ್ಲಿ ಹೋಗಿ ಹುಡುಕ್ತೆ, ಮತ್ತು ಅಲ್ಲಿ ಆ ಮಾತ್ರೆ ಸಿಕ್ತು. ಅವನು ಸಾವಿತ್ರ ಬಂದ ತಕ್ಷಣ ಇದೇನು ಮಾತ್ರೆ ಅಂತ ಹೇಳಿದಾಗ ಅವಳು ಗಾಬರಿ ಆದಳು. ಆಗ ನಾನು, ಅಕ್ಕ ನೀನು ಒಳ್ಳೆಯವಳು ಅಂತ ತಿಳ್ಕೊಂಡಿದ್ದೆ, ಆದರೆ ನೀನು ನನ್ನ ಜೊತೆ ಅಂದಾಗ, ಹಾಂ, ನಾನು ನಿನಗೆ ಮಕ್ಕಳು ಆಗಬಾರ್ದು ಅಂತ ಮಾತು ಕೊಡ್ತಾಯಿದ್ದೆ. ಯಾಕೆಂದರೆ ನನ್ನ ಮುಂದೆ ಎಲ್ಲರೂ ಹೊಗಳ್ತಾ ಇದ್ರು, ನನ್ನ ಹೀಯಾಡಿಸ್ತಿದ್ರು, ನನ್ನ ಮದುವೆ ಆಗೋ ತನಕ ಅಂತ ಸುಮ್ಮನೆ ಆಗ್ತಿದ್ದೆ. ಆದರೆ ನೀನು ನನ್ನ ಮದುವೆ ಆದಮೇಲೆ ಹಾಗೆ, ನನ್ನ ಗಂಡ ಕೂಡ ನನ್ನ ನೋಡಿ ಇಷ್ಟ ಆಗಿ ಮದುವೆ ಆಗಿದ್ದು. ಆದರೆ ಇಲ್ಲಿ ನಿನ್ನ ತಂಗಿ ನೋಡು ಹಾಗೆ ಹೀಗೆ, ನೀನು ಹಾಗೆ ಇರು ಅಂತ ನನ್ನ ಜೊತೆ ನಿನ್ನನ್ನು ಹೋಲಿಸಿ ನನ್ನ ಕಮ್ಮಿ ಮಾಡ್ತಾಯಿದ್ರು. ಅದಕ್ಕೆ ನಾನು ಒಳ್ಳೆ ಆಗಬೇಕು ಅಂತ ನಿನ್ನ ಮದುವೆ ಇವ್ರ ಜೊತೆ ಮಾಡಿಸ್ದೆ. ಗಂಡನಿಗೆ ಮಕ್ಕಳು ಆದರೆ ಅವ್ರ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ ಹೆಂಡತಿ ಮೇಲೆ ಅಂತ ನಾನು ನಿನಗೆ ಮಕ್ಕಳು ಆಗಬಾರ್ದು, ನನಗೆ ಮಕ್ಕಳು ಆದರೆ ನನ್ನ ಮುಂದೆ ನಿನ್ನ ಬಂಜೆ ಹಾಗೆ ಹೀಗೆ ಕರೀತಾರೆ
ಅಂತ ಅಂದ್ಕೊಂಡು ಹೀಗೆ ಮಾಡಿದೆ ಅಂತ ಹೇಳಿ ಅಳ್ತಾ ಇದ್ಲು. ನನಗೂ ಮನೆಯವರೆಲ್ಲರಿಗೂ ಬೇಜಾರಾಯಿತು. ನಾನು ಅಕ್ಕನ ಹತ್ರ ಕ್ಷಮೆ ಕೇಳಿದೆ. ಕಾರ್ತಿಕ್ಕೂ ಕೇಳ್ದ. ಆದರೆ ಅಕ್ಕ ಬೇಸತ್ತು ಮನೆ ಬಿಟ್ಟು ಹೋದ್ಲು. ಅವಳು ಚೆನ್ನಾಗಿ ಓದಿದ್ಲು. ಅದೇ ಟ್ಯಾಲೆಂಟ್ ಮಾಡಿಕೊಂಡು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಲು. ಒಳ್ಳೆ ರಿಚ್ ಪರ್ಸನ್ ಆದ್ಲು. ಅವಳ ಮುಖ ಸರ್ಜರಿ ಮಾಡಿಸಿದ್ಲು. ಈಗ ಅವಳನ್ನು ಗೊತ್ತೇ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದ್ದಾಳೆ. ಅವಳು ಒಳ್ಳೆ ಬಿಸ್ನೆಸ್ ಮ್ಯಾನ್ ಜೊತೆ ಮದುವೆ ಆದ್ಲು. ಅವಳಿಗೆ ಒಂದು ಮುದ್ದಾದ ಗಂಡ್ಮಗು ಆಗಿತ್ತು. ಅದು ಅಷ್ಟು ಕ್ಯೂಟಾಗಿತ್ತು. ಮತ್ತು ಅವಳು ನಮಗೆ ಫೇಸ್ಬುಕ್ಕಲ್ಲಿ ಸಿಕ್ಕಿದ್ಲು. ಅವಳ ಫೋಟೋ ಸಿಕ್ಕಿದ್ದು. ಆದರೆ ನನ್ನ ಮಕ್ಕಳು ಹಾಗೇ ಇಲ್ಲ ಅಂತ ಟ್ರೀಟ್ಮೆಂಟ್ ತೆಗಿತಾ ಇದ್ದೆ. ಹಬ್ಬ 15 ವರ್ಷ ಆದಮೇಲೆ ಅದು ರೆಸ್ಟಲ್ಲಿ ನಿಂತು ಕೊನೆಗೆ ಮಗು ಆಯಿತು ನನಗೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.